ಅಕ್ಕಪಕ್ಕದ ಸಂಬಂಧಿಕರೆಲ್ಲ ಬಿಜೆಪಿ ಹೋದ್ರೆ ಅವ್ನು ಹೋಗಲ್ಲ. ಏನಪ್ಪ ಸುಲ್ದೇಪುರದ ಮತ್ತೆ ಬಸವರಾಜ್ ಅವರೇ, ಮನು ಅವರೇ ಬಂದಿರ್ತಕ್ಕಂಥ ಇನ್ನ ಹೆಸರು ಅಕಸ್ಮಾತ್ ಒಂದೆರಡು ಬಿಟ್ಟರೆ ಚೆನ್ನೈಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆಕ್ಚುಲಿ ವಿಶ್ವನಾಥ್ ಅವರು ಎಷ್ಟು ಮಟ್ಟಿಗೆ ಸತ್ಯನ ಮರಮಾಚಿ ಮಾತಾಡ್ತಾರೆ ಅನ್ನೋದಕ್ಕೆ ಈಗ ಆಲ್ರೆಡಿ ಮಂಜಣ್ಣವರು ಹೇಳಿದ್ದಾರೆ. ಒಕ್ಕೂಟದ ವ್ಯವಸ್ಥೆನಲ್ಲಿ ಒಂದು ಸರ್ಕಾರ ನಡೆಸಬೇಕಾದ್ರೆ ಸರ್ಕಾರ ಎಲ್ಲ MLA ಕೊಟ್ಟಂಗೆ ಇವ್ರಿಗೂ ಗ್ರಾಂಟ್ ಕೊಡ್ತಾರೆ. ಕ್ಷೇತ್ರ ಯಾವ್ದು ಅಭಿವೃದ್ಧಿ ಆಗಿರಲ್ಲ ಒಂದಷ್ಟು ಹೆಚ್ಚಿಗೆ ಅನುದಾನನೂ ಕೊಡ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಪತ್ರಕರ್ತರಿದ್ದೀನಿ, ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಯಡಿಯೂರಪ್ಪನವರು 2 ಸಲ ಚೀಫ್ ಮಿನಿಸ್ಟರ್ ಆದ್ರು ಬಿಜೆಪಿ ಸರ್ಕಾರ ಬಂದಾದ್ಮೇಲೆ, ಬೊಮ್ಮಾಯಿ ಅವರು ಒಂದ್ಸಲಿ 1-2 ವರ್ಷ 1 ವರ್ಷನ ಎಷ್ಟು ಚೀಫ್ ಮಿನಿಸ್ಟರ್ ಆದ್ರು. ವಿಶ್ವನಾಥ್ ಅವರು ಸಹ 4 ಬಾರಿ ಪ್ರಥಮವಾಗಿ 4 ಸರಿ ಕಂಟಿನ್ಯೂಸ್ ಆಗಿ ಕ್ಷೇತ್ರ ಗೆದ್ಕೊಂಡ್ಬಂದ್ರು. ಸನ್ಮಾನ್ಯ ವಿಶ್ವನಾಥ್ ಅವರೇ, ನೀವು ಯಾರನ್ನ ದಲಿತರ ಲೀಡರ್ಗಳು ಅಂತ ನೀವು ಕರ್ಕೊಳ್ತಾ ಇದ್ದೀರಿ, ಗ್ರಾಮ ಪಂಚಾಯತಿ ಲೆವೆಲ್ ಬಿಟ್ರೆ ಬಹುಶಃ ಹೋಬಳಿ ಮಟ್ಟಕ್ಕೂ ಅವ್ರನ್ನೇನು ತಂದಿರೋ ಸಾಧ್ಯ ಇಲ್ಲ. ಆಮೇಲೆ ಒಂದು ನನಗೆ ಯಾವಾಗ್ಲೂ ನಗ್ತಾ ಇರ್ತೀನಿ, ಅವ್ರು ಸೇರ್ಪಡೆ ಆದಾಗ ಅವರು ಕಾಂಗ್ರೆಸ್ ಯಾವ ದಲಿತರನ್ನ ಯಾರು ಬಸವಲಿಂಗಪ್ಪನ ಕ್ವಶನ್ ಮಾಡ್ತಿದ್ರು ಈ ಕ್ಷೇತ್ರದಲ್ಲಿ, ಈಗ ದಲಿತರು ಯಾವ ದಲಿತರನ್ನ ಅವ್ರು ಕರ್ಕೊಳ್ತಿದ್ದಾರೆ ಅಂದ್ರೆ, ನಮ್ಮಲ್ಲಿ ಹಿಂದೆ ಒಂದ್ಸಲಿ 25-30 ವರ್ಷದ ಟ್ರೆಂಡ್ ಬಂದ್ಬಿಟ್ಟು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಅವ್ರ ಕೊಡುಗೆ ಏನ್ ಗೊತ್ತೇನು ವಿಶ್ವನಾಥ್ ಅವ್ರದ್ದು, ನಾನು ಕಾರ್ಯಕ್ರಮ ಕೊಡ್ತೀನಿ, ಅಂಬೇಡ್ಕರ್ ಭವನ ಕಟ್ತೀನಿ, ಜಗಜೀವನ್ ರಾಮ್ ಭವನ ಕಟ್ತೀನಿ, SCP TSP ಯೋಜನೆ ತರ್ತಿದ್ದೀನಿ, ಬರ್ರಪ್ಪ ಅಂದ್ರೆ ಯಾರನ್ನೂ ಕರಿತಾ ಇಲ್ಲ ಅವರು. ಹೆಚ್ಚು ಅಂದ್ರೆ ಒಂದು ತಿರುಪತಿ ತಿಮ್ಮಪ್ಪಂದು ಒಂದು ಲಡ್ಡು, ಒಂದು ತಿರುಪತಿ ತಿಮ್ಮಪ್ಪಂದು ಒಂದು ಕೆಂಪಶಾಲೆ ಬಹಳ ಚೆನ್ನಾಗಿರ್ತದೆ ಅದು. ಅದೇ ನೋಡಕ್ಕೆ ಇದನ್ನ ದಲಿತರಿಗೆ ಬಹಳ ಚೆನ್ನಾಗಿ ಮೆಚ್ತಾ ಇರ್ತಾರೆ. ಅದೇ ಇವತ್ತು ನನಗೆ ಏನ್ ಆಗ್ತಿದೆ ಅಂದ್ರೆ, ಸರಿ ಸ್ವಾಮಿ, ನಿಮ್ಮಲ್ಲಿರ್ತಕ್ಕಂಥ ಜಯಣ್ಣನ್ ಬಿಟ್ರೆ ನಿಮ್ ಪ್ರಾಡಕ್ಟ್ಗಳು ಯಾರ್ರೀ? ಚಕ್ನಳ್ಳಿ ವೆಂಕಟೇಶ್ ಎಲ್ಲಿಂದ ಬೆಳೆದೋದ್ರಿ? STD ಹೆಸರೇನು ನಮ್ಮ ಮೂರ್ತಿ, ಕಾಂಗ್ರೆಸ್ ಸರ್ಕಾರದ ಕೊಡಗೇರಿ ಅವ್ರದ್ದು ಗ್ಯಾಸ್ ಏಜೆನ್ಸಿ. ಚಕ್ನಳ್ಳಿ ವೆಂಕಟೇಶ್ ಅವರು ಕಾಂಗ್ರೆಸ್ ಅಡ್ಡಡ್ಡ ಉದ್ದುದ್ದ ನುಂಗ್ಬಿಟ್ರು ಒಂದು ಕಾಲಘಟ್ಟದಲ್ಲಿ. ಆಮೇಲೆ ಇನ್ನೊಂದು ಪ್ರಶ್ನೆ, ಮುಂದಾಸಪ್ಪ ಯಾರ್ ಪ್ರಾಡಕ್ಟ್ ರೀ? ನಮ್ ಪ್ರಾಡಕ್ಟ್, ಅದು ಕಾಂಗ್ರೆಸ್ ಪ್ರಾಡಕ್ಟ್. ನಮ್ ಪ್ರಾಡಕ್ಟ್ ಅದು ಕಾಂಗ್ರೆಸ್ ಪ್ರಾಡಕ್ಟ್. ನಿಮ್ಮಲ್ಲಿ ಇರ್ತಕ್ಕಂಥ ಬಹುತೇಕ ಎಲ್ಲಾ ಲೀಡರ್ಗಳನ್ನ, ಈ ದೇಶದಲ್ಲಿ ಒಂದು ಕಾಯಿಲೆ ರೀ ಬಿಜೆಪಿಗೆ, ಚುನಾಯಿತ ಪ್ರತಿನಿಧಿಗಳನ್ನ ಚುನಾವಣೆ ಮೂಲಕ ತಗೊಳ್ಳಲ್ಲ ಅವರು, ವ್ಯಾಪಾರ. ಇವತ್ತಿಗೂ ಸಹ ಯಡಿಯೂರಪ್ಪನವ್ರು 3 ಸಲ ಚೀಫ್ ಮಿನಿಸ್ಟರ್ ಆದ್ರೂ ಕೂಡ, ನೀವು 4 ಬಾರಿ ಗೆದ್ರು ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ಸಿನ ಸಹಕಾರ ಇಲ್ದಿರ್ತಕ್ಕಂಥ ಯಾವ ಪಂಚಾಯತಿನಲ್ಲಿ ನೀವು ಸ್ವತಂತ್ರವಾಗಿ ಅಧಿಕಾರ ಹಿಡಿದಿದ್ದೀರಾ? ದಯಮಾಡಿ ಇರ್ತಕ್ಕಂಥ ಪಂಚಾಯತಿಗಳೈತಿ 22 ಪಂಚಾಯತಿ ಯಲಹಂಕ ಕ್ಷೇತ್ರದಲ್ಲಿ ಬರ್ಬೋದು, ಒಂದು ಹೆಚ್ಚು ಕಮ್ಮಿ. 22 ಪಂಚಾಯತಿನಲ್ಲಿ ಸ್ವಯಂ ಘೋಷಿತವಾಗಿ 5 ಪಂಚಾಯತಿನಲ್ಲಿ ಬಿಜೆಪಿ ಬೆಂಬಲಿತ ಕ್ಯಾಂಡಿಡೇಟ್ ಆಗಿ ನೀವು ಎಲೆಕ್ಟ್ ಆಗಿರ್ತಕ್ಕಂಥದ್ದು ಒಂದೇ ಒಂದು ನಿದರ್ಶನ ವಿಶ್ವನಾಥ್ ಅವರು ತೋರಿಸ್ಬಿಟ್ರೆ ನಾವು ಅವ್ರು ಹೇಳೋದು ಕೇಳ್ತೀವಿ. ಸರಿನಪ್ಪ, ಈಗ ನೀವು ದಲಿತರನ್ನ ಸೇರಿಸ್ಕೊಳ್ತಾ ಇದ್ದೀರಿ, ನಿಮ್ಮದೇ ಕ್ಷೇತ್ರದಲ್ಲಿ ದಲಿತರಿಗೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ಸರಿ, ದಲಿತರು ಇವತ್ತು ಒಂದಷ್ಟು ಉದಾಹರಣೆ ಹೇಳ್ಬೋದಾದ್ರೆ, ಈ ಅರ್ಕೆರೆ ಲೇಔಟು ಕಾಂಗ್ರೆಸ್ಸಿನ ಪ್ರಾಡಕ್ಟ್, ದಿಬ್ಬೂರ್ ಗೇಟು ಕಾಂಗ್ರೆಸ್ಸಿನ ಪ್ರಾಡಕ್ಟ್, ಕಾಕೋಳ್ ಕಾಲೋನಿ ಕಾಂಗ್ರೆಸ್ ಪ್ರಾಡಕ್ಟ್, ಸುಲ್ದೇಂಪುರ ಕಾಂಗ್ರೆಸ್ ಪ್ರಾಡಕ್ಟ್, ದನ್ನನಪಾಳ್ಯ ಹೆಚ್ಚು ಕಮ್ಮಿ 40 ಎಕರೆ ಜಮೀನು ಕಾಂಗ್ರೆಸ್ ಪ್ರಾಡಕ್ಟ್. ಸನ್ಮಾನ್ಯ ವಿಶ್ವನಾಥ್ ಅವರೇ, ಮಾರ್ಸಂದ್ರ ಅಲ್ಲಿ ಇದು ಒಂಥರ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಈ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಾಷಿಂಗ್ ಪೌಡರ್ ನಿರ್ಮಾಣ ಕೇಳಿರ್ತೀರ ಪತ್ರಕರ್ತರು, ಎಲ್ಲಾ ಕೊಳೆ ಆಗಿರ್ತಕ್ಕಂಥ ಬಟ್ಟೆಗಳನ್ನ ವಾಷಿಂಗ್ ಪೌಡರ್ ನಿರ್ಮಾತರ ಒಂದು ಇದಾಗ್ಬಿಟ್ರೆ ಏನಾದ್ರು ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಕ್ಲೀನ್ ಆಗಿ ಬಂದ್ಬಿಡೋದು. ಪತ್ರಕರ್ತರು ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಅತ್ಯಂತ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಬಹುತೇಕ ಲೀಡರ್ಗಳು ಇರ್ತಕ್ಕಂಥ ದೇಶದಲ್ಲಿ ಬಿಜೆಪಿನಲ್ಲೇ. ಇಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಮಾಡ್ತಕ್ಕಂಥ ಬೇರೆ ಪಕ್ಷಗಳು ಭ್ರಷ್ಟರಾಗಿರ್ತಾರೆ. ನರೇಂದ್ರ ಮೋದಿ ಅವ್ರ ಕೈ ಶಲ್ಯ ಹಾಕೊಂಡ ತಕ್ಷಣ ಹೊಸ ಬಟ್ಟೆ, ಬಿಳೆ ಬಟ್ಟೆ ಹಾಕೊಂಡು ಈಚೆ ಕಡೆ ಬಂದ್ಬಿಡ್ತದೆ. ಇದು ಸಿದ್ಧಾಂತ. ದಯಮಾಡಿ ವಿಶ್ವನಾಥ್ ಸಾಹೇಬ್ರೆ, ನಾನು ಬಹಳ ಕಳಕಳಿಯಾಗಿ ಕೇಳ್ತಾ ಇದ್ದೀನಿ, ನಿಮ್ಮದೇ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥ ಅಪಾಯನ ಸ್ಥಿತಿ ಇವತ್ತೇನಾಗಿದೆ? ಅಪಾಯನ ಸ್ಥಿತಿ ಇವತ್ತು ಬಿಜೆಪಿನಲ್ಲಿ ಏನಾಗಿದೆ?
ನಮ್ಮದೇ ಗಡ್ಡಿನಲ್ಲಿ ಬೆಳೆದಿರ್ತಕ್ಕಂಥ ಲಿಂಗನಹಳ್ಳಿ ವೆಂಕಟೇಶ್ ಒಂದೇ ಒಂದ್ಸಲಿ ನೀವು ದಲಿತ ಲೀಡರ್ ಅಂತ ಹೇಳ್ತಿದ್ದೀರಲ್ಲಪ್ಪ. ನೀವು ದಲಿತ ಲೀಡರ್ ಅಂತ ಇರ್ತಕ್ಕಂಥ ಒಬ್ಬ ಲಿಂಗನಹಳ್ಳಿ ವೆಂಕಟೇಶ್ ಅವ್ರನ್ನ ಜಿಲ್ಲಾ ಪಂಚಾಯತಿ ಮಾಡಿ ಮೂಳೆ ಕೊಡಿಸ್ತಿ. ನಿಮ್ಮದೇ ಶೋಭಾ ಕನಿಲ್ಲಾಜೆ ಒಬ್ಬರು ಒಂದು ಕೇಸ್ ಹಾಕಿದ್ರಲ್ಲಪ್ಪ, ಅವ್ರಿಗೆ ವಿಶ್ವನಾಥ್ ಅವರು ಸಹಾಯ ಮಾಡಲಿಲ್ಲ ನೀವು.